ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಫನ್ ಆಗಿರುತ್ತೆ. ಸೊ ಈ ವಿಡಿಯೋನ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಂತ ಬೆಲ್ಲಿಗೆ ಅಂತ ಇಟ್ಕೊಳ್ಳಿ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಇರುತ್ತೆ ಅಂತಂದರೆ, ನಾನು ನಮ್ಮೂರಿಗೆ ಆಂಧ್ರಾಗೆ ಹೋಗ್ತಾ ಇರೋವಂಥ ವಿಡಿಯೋ. ಮತ್ತು ಅಲ್ಲಿ ಹೋಗಿ ಒಂದು ಇಂಪಾರ್ಟೆಂಟ್ ಆದ ಕೆಲಸಕ್ಕೆ ಹೋಗಿರ್ತೀವಿ, ಬಟ್ ಆ ಕೆಲಸ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ತುಂಬ ಫ್ರಸ್ಟ್ರೇಷನಲ್ಲಿ ಮತ್ತೆ ರಿಟರ್ನ್ ಬರ್ತೀವಿ. ಸೊ ಏನಾಗುತ್ತೆ ಅನ್ನೋದೆಲ್ಲ ಫುಲ್ ವಿಡಿಯೋನ ನೋಡಿ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಆರಾಮಾಗಿ ಫಸ್ಟು 7:15 ಬಸ್ ಸ್ಟಾಪ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ಬಂದ್ವಿ. ನಾವು ಹೋಗ್ತಿರೋದು ಪ್ರೈವೇಟ್ ಬಸ್ ಆದ್ದರಿಂದ ಕರೆಕ್ಟ್ ಟೈಮಿಗೆ ಬೇಗ ಹೋಗಿರಬೇಕು. ಬಟ್ ಟೈಮೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಇಂತೂ ಬಸ್ ಹತ್ಬಿಟ್ವಿ. ನಮ್ಮ ಮನೆಯಿಂದ ಮಾರ್ಕೆಟ್ ಡೈರೆಕ್ಟ್ ಒಂದೇ ಬಸ್ ಇರೋದ್ರಿಂದ ಆರಾಮಾಗಿ ಹತ್ಕೊಂಡು ಹೋದ್ವಿ. ಬಟ್ ಟಿಕೆಟ್ ಪ್ರೈಸ್ ಎಲ್ಲ ತುಂಬ ಹೈಕ್ ಆಗ್ತಿರೋದು ಒಂದು ರೀತಿಯಲ್ಲಿ ಗೌರ್ಮೆಂಟ್ ನಮಗೆ ಸ್ಕ್ಯಾಮ್ ಮಾಡೋ ಥರನೇ ಅನಿಸ್ತೈತೆ. ನಾನು ಯಾಕೆ ಇವಾಗ ದಿಢೀರ್ ಅಂತ ಆಂಧ್ರಾಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ರೇಷನ್ ಕಾರ್ಡ್ ಅಪ್ಡೇಷನ್ ಅಂತಂದರೆ ಇವಾಗ ರೀಸೆಂಟಾಗಿ ಯಾರಾದರೂ ತೀರ್ಕೊಂಡಿರ್ತಾರೆ, ಆ ಥರ ಒಂದು 5 to 10 yearsವರೆಗೂ ಯಾವುದೇ ರೀತಿಯಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿರೋದು. ಈ ಟೈಮ್ನಲ್ಲಿ ಯಾರ ಕುಟುಂಬದಲ್ಲಿ ಯಾರು ಬೇಕಾದ್ರೂ ಸತ್ತಿರ್ತಾರೆ, ಬಟ್ ಅವ್ರ ಹೆಸರಿನಲ್ಲಿ ಇನ್ನೂ ರೇಷನ್ ತಗೊಳ್ತಾ ಇರ್ತಾರೆ. ಅದನ್ನು ತಡಿಬೇಕಂತ ಹೇಳ್ಬಿಟ್ಟು ಫಿಂಗರ್ ಪ್ರಿಂಟು ರಿವೆರಿಫೈ ಮಾಡೋದಕ್ಕೆ ಎಲ್ಲರನ್ನ ಕರೀತಾ ಇದ್ರು. ಸೊ ಅದಕ್ಕೆ ನಾವು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಹೋಗಲೇಬೇಕು. ನಾನು ನಮ್ಮ ಮನೇಲಿ ಮಾತಾಡಿ ನೋಡಿ ನಾನು ಹೋಗಲ್ಲ ಅಂತಂದರೆ ನಮಗೆ ರೇಷನ್ ಸಿಗಲ್ಲ ಅಂತ ಹೇಳಿದ್ರು. ಸರಿ, ಬೇರೆ ಕೆಲಸ ಇಲ್ಲ, ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ನಾನು ಊರಿಗೆ ಸುಮ್ಮನೆ ಕೇಳದೆ ಹೊರಟೆ. ಸರಿಯಾದ ಸಮಯಕ್ಕೆ ಹೋದ್ವಿ. ಹಾಗೆ ಟಿಫನ್ ಕೂಡ ಮುಗಿಸ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡ್ವಿ. ಇವಾಗಿರುತ್ತೆ ನೋಡಿ ಮೈನ್ ಪ್ರಾಬ್ಲಮ್ ಅನ್ನೋ ಥರ 3 ಸೀಟಲ್ಲಿ 3 ಜನ ಕೂತ್ಕೊಂಡ್ವಿ. ನಾವೆಲ್ಲ ಸೈಜ್ ಸ್ವಲ್ಪ ದಪ್ಪ ಇರೋದ್ರಿಂದ 3 ಜನಕ್ಕೆ ಸೀಟ್ ಸಾಕಾಗ್ತಾನೆ ಇರಲಿಲ್ಲ. ಇಕ್ಕಟ್ಟಲ್ಲಿ ಹಂಗೆ 3 ಜನ ಅಡ್ಜಸ್ಟ್ ಮಾಡಿಕೊಂಡು ಊರಿಗೆ ಹೊಡ್ತಾ ಇದ್ವಿ. ಬೇರೆ ಏನು ಮಾಡೋಕ್ಕಾಗಲ್ಲ, ಬೇರೆ ಸೀಟೆಲ್ಲ ಫುಲ್ ಆಗಿಬಿಟ್ಟಿತ್ತು. ಯುಗಾದಿ ಹಬ್ಬದ ಪ್ರಯುಕ್ತ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹೇರ್ನೆಲ್ಲ ಸೀಟ್ನ ತುಂಬ ನಿಜವಾಗ್ಲೂ ಇಕ್ಕಟ್ಟಿನಲ್ಲೇ ಹೊರಟ್ವಿ. ಊರಿಗೆ ಹೋಗಿ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಊರಿಗೆ ಹೋಗಬೇಕು ಅಂತಂದರೆ ಯಾವುದೇ ರೀತಿಯ ಬಸ್ ಇಲ್ಲ, ಆಟೋ ಅಥವಾ ನಾವು ಬೈಕ್ ಮೂಲಕ ಹೋಗಬೇಕು. ಯಾರ್ಯಾರು ಬಂದಿರೋದು ಅಂತಂದರೆ ನಾನು, ನಮ್ಮ ತಮ್ಮ, ನಮ್ಮ ಅಪ್ಪ 3 ಜನ ಬಂದಿದ್ದೀವಿ. ಹೋಗ್ಲಿ ಆಟೋದಲ್ಲಿ ಅದು ಸ್ವಲ್ಪ ಫ್ರೀ ಇರುತ್ತಾ ಅಂತ ಅನ್ಕೊಂಡು ಅದು ಆಟೋದಲ್ಲೂ ಹೋದ್ರು 3 ಜನಕ್ಕೂ ಅದೇ ಥರನೇ ಅದೇ ಪ್ರಾಬ್ಲಮ್ಮೇ. ಬಟ್ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಂಫರ್ಟಬಲ್ ಇತ್ತು. ಈ ಆಟೋದವರು ಬಂದು ನಮ್ಮ ಊರು ಪಕ್ಕದೂರವರು, ನಾವೇ ಫೋನ್ ಮಾಡಿ ಕರೆಸಿದ್ದು. ಇಲ್ಲಿ ಯಾವುದೇ ರೀತಿ ಆಟೋ ಫೆಸಿಲಿಟಿ ಕೂಡ ಕರೆಕ್ಟ್ ಟೈಮ್ಗೆ ಇರೋದಿಲ್ಲ. ನಮ್ಗೆ ಗೊತ್ತಿರೋರು ಇದ್ರೆ ಫೋನ್ ಮಾಡಿ ಕರ್ಕೋಬೇಕು, ಇಲ್ಲ ರಿಲೇಟಿವ್ಸ್ ಕಾಲ್ ಮಾಡಬೇಕು, ಇಲ್ಲ ಅಂತಂದರೆ ಚಿತ್ತೂರು ಬಸ್ ಸ್ಟಾಪ್ಗೆ ಹೋಗಬೇಕು. ಜಸ್ಟ್ ನಾವಿವಾಗ ಮನೆಗೆ ಬಂದ್ವಿ. ಟೈರ್ಡ್ ಏನಾಗ್ತೀರಾ? ಪರವಾಗಿಲ್ಲ, ನಾರ್ಮಲ್ ಆಗಿದೆ. A few moments later. ನಾವು ಹೋಗಿದ್ದೇನೆ ನಮ್ಮೂರಲ್ಲಿ ಟೂರ್ನಮೆಂಟ್ ನಡೀತಾ ಇತ್ತು. ನಮ್ಮೂರಿಗೆ ಪಕ್ಕದೂರಿಗೆ ಮತ್ತು ಅದ್ರ ಪಕ್ಕದೂರಿಗೆ ಆ ಥರ ನಡೀತಾ ಇತ್ತು. ಇವಾಗ ನಾವು ನೋಡ್ತಿರೋ ಮ್ಯಾಚ್ ಬಂದು ನಮ್ಮೂರಿನ ಕ್ವಾರ್ಟರ್ ಫೈನಲ್ ಮ್ಯಾಚು. ಇದರ ಗೆದ್ರೆ ಸೆಮಿಫೈನಲ್, ಇಲ್ಲಾಂದರೆ ಡೈರೆಕ್ಟ್ ಎಲಿಮಿನೇಟೇ. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಚ್ನಲ್ಲಿ ನಮ್ಮ ಊರು ಸೋತೋಯ್ತು. ಕ್ರಿಕೆಟ್ ಆಡ್ತಿದ್ದಾರೆ, ತೆಲಪಲ್ಲಿ ಹೋಗಬೇಕಿತ್ತು ಅಂತ ಹೇಳ್ತಿದ್ದೆ, ಹೋಗಿ ಬಂದೆ. ಇವಾಗ ಜಸ್ಟು ಇಲ್ಲಿ ಮೇಲೆ ಕೂತ್ಕೊಂಡು ಈ ಮ್ಯಾಚ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮಿನಿ ಟೂರ್ನಮೆಂಟ್ ನಡೀತೈತೆ. ಸೊ ಇವ್ರ ಮ್ಯಾಚ್ ನೋಡಿ ನನಗೆ ಬೋರ್ ಹೊಡಿತೈತೆ. ಸರಿ, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಬನ್ನಿ ಅಲ್ಲಿ ಹೋಗೋಣ. ಊರು ಮತ್ತು ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೇ ನಮ್ಮೂರು. ಸೊ ಇನ್ನೂ ಆ ಕಡೆ ಎಲ್ಲ ಹೋಗಬೇಕು, ಅದು ಕಾಣಿಸಲ್ಲ. ನಾವಷ್ಟು ಮನೆ ಇಲ್ಲೆಲ್ಲ ಕಟ್ಟಿರಲ್ಲ, ಬರೀ ಒಂದೇ ಮನೆ. ಒಂದು ಆಫ್ಟರ್ ಮೇದು ಕೂಡ ಯಾರೂ ಕಟ್ಟಿಲ್ಲ. ಇದೇ ನಮ್ಮ ಮನೆ. ಇನ್ನೂ ಇಲ್ಲೆಲ್ಲ ತುಂಬ ಕನ್ಸ್ಟ್ರಕ್ಷನ್ ಬಾಕಿ ಇದೆ. ಇಲ್ಲೆಲ್ಲ ಮುಗಿಸ್ಬೇಕು. ಕಿಚನು, ಒಂದು ಬೆಡ್ರೂಮ್ ಅಷ್ಟೇ. ಇದು ಇಷ್ಟಿರೋದು ಹಾಲು. ಆ್ಯಂಡ್ ಈ ಕಡೆ ಎಲ್ಲ ಪಾರ್ಕಿಂಗ್ ಜಾಗ ಮಾಡಿಸ್ಬೇಕು. ಇದು ಸಮ್ ಟ್ಯಾಂಕ್ ನೋಡಿ. ಅರ್ಧದಲ್ಲೇ ಕನ್ಸ್ಟ್ರಕ್ಷನ್ ಇತ್ತು, ಹೋಗ್ಬಿಟ್ಟಿತ್ತು ನೋಡಿ. ಫೈನಲಿ ಇಲ್ಲಿ ಒಂದಾಯ್ತು ನಾವು. ಸೊ ನಮ್ಮ ಮನೆ ಕಾಣ್ತಿದ್ಯಾ ಅಲ್ಲಿ ನಿಮಗೆ? ಅಲ್ಲಿ ನೋಡಿ, ಅದೇ ನಮ್ಮ ಮನೆ. ಸೊ ನಾನು ಇಲ್ಲಿ ಒಬ್ಬನೇ ಬಂದಿದ್ದೀನಿ. ನನ್ನ ಹಿಂದೆ ಇಬ್ಬರು ಬಂದರು, ಅಲ್ಲೇ ಇರಬೇಕು ಅವರಿಬ್ಬರು. ಸೊ ನಾನು ಯಾಕೆ ಇಷ್ಟು ಮೇಲೆ ಬಂದೆ ಅಂತಂದರೆ ಇಲ್ಲಿ ನೋಡಿ, ಈ ಸನ್ಸೆಟ್ ನೋಡೋಣ ಅಂತ. ಸೊ ಮ್ಯಾಚ್ ನಡೀತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡಿದ್ದೀನಿ. ಮನೇಲೆ ಎಷ್ಟೊತ್ತಂತ ಕೂತ್ಕೊಂಡಿದ್ದೀನಿ. ಬೋರ್ ಹಿಡಿಯುತ್ತೆ ಮನೇಲಿ ಕೂತ್ಕೊಂಡು. ಟ್ರಾವೆಲ್ ಮಾಡಾಯಿತು ಇವತ್ತು, ಸ್ವಲ್ಪ ಟಯರ್ಡ್ ಆಗಿತ್ತು, ರೆಸ್ಟ್ ತೊಗೊಂಡಾಯಿತು. ಮ್ಯಾಚ್ ಬೋರ್ ಹೊಡಿತು, ಮತ್ತೆ ಹೋಗ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಬೋರ್ ಹೊಡಿತಾಯಿತ್ತು ಅಂತ ಹೇಳ್ಬಿಟ್ಟು ಇವಾಗ ಮೇಲೆ ಬಂದೆ. ಇನ್ನೊಂದು ಅರ್ಧ ಗಂಟೆ ಆ ಸನ್ಸೆಟ್ ಆಗೋವರೆಗೂ ಇಲ್ಲಿ ಇದ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಸೊ ಅಮರಾನ್ ಅನ್ನೋ ಒಂದು ಕಂಪನಿ, ಅದ್ರ ಹೆಸರು ಅಮರ್ ರಾಜಾ ಅಂತಾರೆ. ಅದೊಂದು ಬ್ಯಾಟ್ರಿ ಪ್ರೊಡಕ್ಷನ್ ಕಂಪನಿ. ಕಾಣ್ತಿದೆಯಾ? ಫ್ಯಾಕ್ಟ್ರಿ ಅಷ್ಟು ಇದೆ ನೋಡಿ, ಅಷ್ಟು. ಮತ್ತು ಅದು ತೆಂಗಿನಕಾಯಿ ಮರದಿಂದ ಸ್ವಲ್ಪ ಆ ಕಡೆ ಇದೆ ನೋಡಿದ್ರ, ಅಷ್ಟೆಲ್ಲ ನಮ್ಮೂರು. ಇಷ್ಟೇ ಚಿಕ್ಕ ಊರು, ಒಂದು 150-200 ಮನೆಗಳಿರ್ಬೋದು ಅಷ್ಟೇ. ಸ್ವಲ್ಪ ಕೂತ್ಕೊಂಡು ಆಮೇಲೆ ನಾನು ಮನೆಗೆ ಹೋಯ್ತಾ ಕಂಟಿನ್ಯೂ ಮಾಡಿ. ನಾನು ಇವತ್ತು ಯಾಕೆ ಬಂದೆ ಅಂತಂತಂದರೆ ರೇಷನ್ ಕಾರ್ಡ್ಗೆ ಫಿಂಗರ್ ಪ್ರಿಂಟ್ ಕೊಡಬೇಕಂತೆ. ನಾನು ಬರೋಲ್ಲ, ನನಗೆ ಬರೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಆದರೂ ಏನು ಮಾಡೋದು, ಫೋರ್ಸ್ ಮಾಡಿ ಹೇಳ್ಕೊಂಬಂದರು. ನಾಳೆ ಇನ್ನು ಮತ್ತೆ ಹೊರಡ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಮೇಲೆ ಆಯಿತು. ಇಲ್ಲೇ ಹಾಡು ಕೇಳಿಸ್ಕೊಂಡು ಆರಾಮಾಗಿ ಕೂತಿದ್ದೆ ನೋಡಿ. ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತೈತೆ. ಬಟ್ ನಾನು ರಿಯಲ್ ಕಣ್ಣಲ್ಲಿ ಕರೆಕ್ಟಾಗಿ ಆರೆಂಜ್ ಕಲರ್ ಕಾಣ್ತೈತೆ. ಬಟ್ ಇದೊಂಥರ ಫ್ಲಾಶ್ ಥರ ಹೊಡಿತೈತೆ. ಬಟ್ ನಾನು ಕ್ಲಿಯರಲ್ಲಿ ಒಂಥರ ರೌಂಡಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಒಂಥರ ಎಗ್ ಯಾಕೆ ಎಲ್ಲೋ ಇರುತ್ತಲ್ಲ ಆ ಥರ ಐತೆ.
ಇವಾಗ ನಾವು ಹೋಗೋಣ ಬನ್ನಿ. ಸಮಯ ಇವಾಗ ಎಷ್ಟು ಆಯಿತು ಅಂತಂದರೆ ಕರೆಕ್ಟಾಗಿ 6 ಗಂಟೆ. ನಾನು ಬರಬೇಕಾದ್ರೆ 6:32 ಇತ್ತು ನಾನು ವೀಡಿಯೋ ಮಾಡಬೇಕಾದ್ರೆ. ಬಟ್ ಇವಾಗ 6 ಗಂಟೆ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ಕೆಳಗಡೆ ಕಾಯ್ತಾ ಇದ್ದಾನೆ. ಚಪ್ಪಲಿ ಕಿತ್ತೋಗೋ ಚಾನ್ಸಸ್ ಜಾಸ್ತಿ. ಬೆಲ್ಟ್ ಚಪ್ಪಲಿ ಹಾಕೊಂಬಂದರೆ ಸ್ವಲ್ಪ ಸೇಫ್ಟಿ. ಬಟ್ ಈ ಥರ ಚಪ್ಪಲಿ ಹಾಕೊಂಬಂದರೆ ಕಿತ್ತೋಗ್ಬಿಡುತ್ತೆ. ಇನ್ನೂ ಆ ಕಡೆ ಬರಬೇಕಿತ್ತು ನೋಡಿ ಹೆಂಗಿದೆ. ಇದೆಲ್ಲ ಫಸ್ಟ್ ಚೆನ್ನಾಗಿತ್ತು. ನಾನು ಹೇಳ್ತಾ ಇದ್ನಲ್ಲ ಊರಲ್ಲಿ ಎಲ್ಲ ಹೊಡೆದಾಗ ಕಾಲ್ ಮಾಡೋರು ಅಂತ. ಇದೆ ಹೆಂಗೆ ಹೊಡೆದಾಗ ಕಾಲ್ ಮಾಡಿಟ್ಟವ್ರು ನೋಡಿ. ಇನ್ನೂ ಕೆಳಗಡೆ ಹೋದರೆ ಅದಕ್ಕರ್ಧ ಬಂಡೆನೇ ಎತ್ಬಿಟ್ಟವ್ರೆ. ಇದೆಲ್ಲ ಹೊಡೆದಾಕಿರೋದೆ. ಏನೋ ಬಾಂಬ್ ಇಟ್ಬಿಟ್ಟು ಜಲ್ಲಿಕಲ್ಲು ಬೇಕಂತ ಹೇಳ್ಬಿಟ್ಟು ಹೊಡೆದಾಕ್ಬಿಟ್ಟು ಜಲ್ಲಿಕಲ್ಲೆಲ್ಲ ಎತ್ತಾಕೊಂಡು ಸೇಲ್ಸ್ ಮಾಡ್ಕೊತಾರೆ. ಊರಲ್ಲಿ ಅವರೇ ಕೆಲವರು ಯೂಸ್ ಮಾಡ್ಕೊತವ್ರೆ. ಬಟ್ ಗೌರ್ಮೆಂಟ್ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತಂತಂದರೆ ಅಲ್ಲಿ ಕಾಣ್ತಿದ್ಯಾ ಚಿಕ್ಕದಾಗಿ ಮನೆ ಥರ ಅಲ್ಲಿ ಇಲ್ಲಿ 15 ಅಂತಾರೆ ಅಂತಂದರೆ ಪಾಂಡವರ ಗುಡಿ ಅಂತಾರೆ. ಅದರಲ್ಲಿ ಅವರು ಇರಬೇಕಾದ್ರೆ ಕಟ್ಟಿಸಿದಂಥದ್ದಂತೆ. ಬರೀ ಕಲ್ಲಲ್ಲೇ ಕಟ್ಸಿದ್ದಾರೆ, ಆದರೂ ಬಿದ್ದಿಲ್ಲ ಕಣ್ರಿ. ಏನೇ ಮಾಡಿದ್ರು ಬಿದ್ದಿಲ್ಲ. ಸನ್ಸೆಟ್ ನೋಡಿಕೊಂಡು ಮತ್ತೆ ಹೊರಡೋಣ. ಇಲ್ಲಿ ಮಾವಿನಕಾಯಿಗಳು ಜಾಸ್ತಿ ಸಿಗುತ್ತೆ ಈ ಟೈಮಲ್ಲಿ. ಬಟ್ ಇನ್ನೂ ಇವಾಗ ಬೆಳೀತಾ ಇದ್ದಾರೆ. ನಾನಿಲ್ಲಿ ಸ್ವಲ್ಪ ಕೂತ್ಕೊಂಡು ನಾನು ಹೊರಡುತ್ತೆ. ಬನ್ನಿ ಈಗ next day. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಇವಾಗ ಇಲ್ಲಿಂದ ಹೊರಡುವಂಥ ಸಮಯ. ಬೆಂಗಳೂರಿಗೆ ಹೊರಡೋಣ ಅಂತೇಳ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾವು ನಿನ್ನೆಲ್ಲ ಕಾಯ್ತಾ ಇದ್ವಿ ಅಯ್ಯಪ್ಪ ಬರ್ತಾನೇನೋ ಫಿಂಗರ್ ಪ್ರಿಂಟ್ ಇಡೋಕ್ಕೆ ಅಂತ ನೋಡ್ತಾ ಇದ್ವಿ. ಬರ್ತಾನೇ ಇಲ್ಲ ಅಯ್ಯಪ್ಪ. ನಾವಾದರೂ ಹೋಗೋಣ ಅಂದ್ಕೊಂಡೆ. ಅಯ್ಯಪ್ಪ ಮನೆ ಬೇರೆ ಖಾಲಿ ಮಾಡಿದ್ದಾನಂತೆ ತುಂಬ ದೂರ. ಸೊ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ದಿರ ನಮ್ಮ ಅಪ್ಪಗೆ ಕೇಳ್ತಾ ಇದ್ದೇವೆ ಏನು ಅಯ್ಯಪ್ಪ ಬರ್ತಾನೆ ಇಲ್ವಾ ಅಂತ. ಈ ಥರ 4 ಗಂಟೆ ಬರ್ತಾನೆ, 5 ಗಂಟೆ ಬರ್ತಾನೆ, 8 ಗಂಟೆ ಬರ್ತಾನೆ ಅಂತ ಹೇಳ್ತಾ ಇದ್ರು. ಲಾಸ್ಟಿಗೆ ದಿನನೇ ಕಳೀತೈತೆ. ಅವಾಗ ಕೇಳಿದ್ರೆ ನಮ್ಮ ಅಪ್ಪ ಇಟ್ಕೊಂಡು ಇಲ್ಲ ಫಿಂಗರ್ ಪ್ರಿಂಟ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದ್ರು. ನನಗೆ ಹಂಗೆ ಒಂದು ಸೆಕೆಂಡ್ ಹಂಗೆ ಎಷ್ಟು ಕೋಪ ಬಂತು ಗೊತ್ತಾ. ನಾವು ಬೆಂಗಳೂರಿಂದ ಊರಿಗೆ ಬಂದಿರೋ ಮುಖ್ಯ ಕಾರಣನೇ ಆ ಫಿಂಗರ್ ಪ್ರಿಂಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದಮೇಲೆ ಫಿಂಗರ್ ಪ್ರಿಂಟೇ ಬೇಡ ಅಂದಾಗ ನಂಗೆ ಸಖತ್ ಕೋಪ ಬಂತು. ಸರಿ ಆಯ್ತು ಬಿಡಿ ಏನೋ ಒಂದು ಆಯ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಬೇರೆ ಹೋಗಿದ್ದೆ. ನಮ್ಮ ಅಪ್ಪಗೆ ಲೈಫ್ ಲೈನ್ ಸ್ವಲ್ಪ ಚೆಕ್ ಮಾಡಿಸ್ಕೋಬೇಕಿತ್ತು. ಬರಬೇಕಾದ್ರೆ ಇಕ್ಕಟ್ಟಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಸ್ಪಿಟ್ಲಿಗೆ ಚೆಕ್ ಮಾಡಿಕೊಂಡು ಹಂಗೆ ಇವಾಗ ಊರಿಗೆ ಹೊರಡ್ತಾ ಇದ್ವಿ. ಆದರೂ ಕೂಡ ಬೆಂಗಳೂರಲ್ಲಿ ಇರಬೇಕಾದ್ರೆ ಅಯ್ಯಪ್ಪ ಒಂದು ಮಾತು ಹೇಳ್ದಿರ ಊರಿಗೆ ಬಂದಮೇಲೆ ಎಷ್ಟೊಂದು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಫಿಂಗರ್ ಪ್ರಿಂಟ್ ಬೇಡ ಅಂತಂದರೆ ನಿಜವಾಗ್ಲೂ ಸಖತ್ ಕೋಪ ಬಂತು. ಕೊನೆಗೆ ಅಯ್ಯಪ್ಪ ಬಂದೇ ಇಲ್ಲ. ನೋಡ್ಬಿಟ್ಟು ಏನಾದ್ರು ಬೈದ್ಬಿಟ್ಟು ಹೋಗೋಣ ಅಂತಂದ್ರು ಅಯ್ಯಪ್ಪ ಲಾಸ್ಟಿಗೆ ಬಂದೇ ಇಲ್ಲ. ಸರಿ ಆಗಿದ್ದಾಯಿತು ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೊರಡ್ತಾ ಇದ್ವಿ. ಇವತ್ತು ಯಾರ್ಯಾರು ಹೋಗ್ತಿರೋದು ಅಂತಂದರೆ ಊರಿಗೆ ನಾನು ನಮ್ಮ ಅಪ್ಪ ಹೋಗ್ಬೇಕಂತಲೇ ಪ್ಲ್ಯಾನು. ನಮ್ಮ ತಮ್ಮ ಯಾಕೆ ಬರಲ್ಲ ಅಂತ ಹೇಳಿದರೆ ಈ ರೇಷನ್ ಹಾಕ್ತಾರಲ್ಲ, ರೇಷನ್ ಅಕ್ಕಿ ಹಾಕ್ಕೊಂಡು ಒಟ್ಟಿಗೆ ಊರಿಗೆ ಬಂದುಬಿಡಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನು. ಮತ್ತು ಇಲ್ಲಾಂದರೆ ಮತ್ತೆ ಅಲ್ಲಿಂದ ರಿಟರ್ನ್ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನಲ್ಲೇ ಇರಿಸ್ತಾ ಇದ್ದೀವಿ. ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ವಿ. ಯಾಕಂತಂದರೆ ಬಸ್ ಬರಬೇಕು ಅಂತ. ಬಸ್ ನೋಡಿದ್ರೆ ಫುಲ್ಲು ಎಲ್ಲ ರಿಸರ್ವೇಷನ್ ಮಾಡಿಟ್ಟು ನಾವು ಅದಕ್ಕೆ ಇವಾಗ ಬ್ಯಾಗ್ ಹಾಕೊಂಡು ಕಾಯ್ತಾ ಇದ್ದೀವಿ. ಬಸ್ಸೇ ಬರ್ತಿಲ್ಲ. ಹಾಂ ಲಾಸ್ಟ್ ಸೀಟು ನಾವು ಹೋಗಿದ್ದೀವಿ. ಯುಗಾದಿ ಮತ್ತು ರಂಜಾನ್ ಎರಡೂ ಒಟ್ಟಿಗೆ ಹಬ್ಬ ಆಯ್ತಲ್ಲ, ಅದಕ್ಕೆ ಫುಲ್ ರಿಸರ್ವೇಷನ್ ಆಯಿತು. ಮತ್ತೆ ಇಬ್ಬರಿಗೂ ಬುಕ್ಕಿಂಗ್ ಮಾಡಿ ಅಲ್ಲಿಂದ ಮತ್ತೆ ಊರಿಗೆ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ಪ್ರೈಸ್ ಟೋಟಲ್ ಎಷ್ಟಾಯಿತು ಅಂತಂತಂದರೆ ಬರಬೇಕಾದ್ರೆ 250 ಅಂತ ಒಬ್ರಿಗೆ ತೊಗೊಂಡ್ರು. 3 ಜನಕ್ಕೆ 750 ಆಯಿತು. ಇವಾಗ ಮತ್ತೆ ಇಲ್ಲಿಂದ ಬುಕ್ಕಿಂಗ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕು ಅಂತಂದರೆ ಒಬ್ಬರಿಗೆ 280 ರೂಪೀಸ್ ಸಮಥಿಂಗ್ ಏನೋ ತೊಗೊಂಡ್ರು. ಟೋಟಲ್ ಬಂದು 600 ರೂಪಾಯಿವರೆಗೂ ಆಯಿತು. ಹಿಂಗೆ ಟೈಮ್ ಲ್ಯಾಪ್ಸ್ ಹಾಕೊಂಡು ಬರ್ತಿರ್ಬೇಕಾರೆ ಈ ಗಾಡಿ ನೋಡಿ ಅಪ್ಪ ಶಾಕ್ ಆಗಿಬಿಟ್ಟೆ. ನಮ್ಮ ಥರ ಗಾಡಿ 3 ನಿಲ್ಲಿಸಿದ್ರು ಅದು ರೈಟ್ ಬರೋದಿಲ್ಲ, ಅಷ್ಟು ದೊಡ್ಡ ಗಾಡಿ. ಆಮೇಲೆ ಕೇಳಿದಾಗ ಅದು ವ್ಯವಸಾಯಕ್ಕೆ ಯೂಸ್ ಮಾಡೋ ದೊಡ್ಡ ಗಾಡಿ ಅದು ಅಂತ ಹೇಳಿದ್ರು. ನಿಮ್ಗೇನಾದ್ರೂ ಡೀಟೇಲಾಗಿ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೋಡೋಣ. ಇವಾಗ ನೀವು ನೋಡ್ತಿರೋದೆಲ್ಲ ನಮ್ಮ ಊರಿಗೆ ಹೋಗ್ಬೇಕಾಗಿರೋ ದಾರಿ. ಇದೆಲ್ಲ ಚಿಕ್ಕ ಊರುಗಳಿಲ್ಲ. ಏನೇನು ಚಿಕ್ಕ ಐಟಮ್ ಎಲ್ಲ ಯಾವುದು ಸಿಗೋಲ್ಲ. ನೀವು ಫಸ್ಟಲ್ಲಿ ನೋಡಿದ್ರಲ್ಲ ಅದು ನಮ್ಮ ಮುಖ್ಯವಾಗಿರುವಂಥ ಐಟಮ್ ಸಿಗುವಂಥ ಊರು. ಇದು ನಮ್ಮೂರು. ಅಷ್ಟು ದೊಡ್ಡ ಅಂಗಡಿಗಳೆಲ್ಲ ಯಾವುದು ಸಿಗೋಲ್ಲ. Day 2. ಇವಾಗ ನೋಡಿ ಬಸ್ಸಲ್ಲಿ ನಿಂತಿದ್ದೀವಿ ಊಟ ಮಾಡೋದಕ್ಕಂತ. ಫುಲ್ಲು ಜಾಲಿಯಾಗಿ. ಈ ಸಲ ಬರಬೇಕಾದ್ರೂ ಜರ್ನಿ ಸೂಪರಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಟೈರ್ ಮೇಲೇ ನಮ್ಮ ಸೀಟ್ ಕೊಟ್ಬಿಟ್ಟಿದ್ದಾನೆ. ಅದರಿಂದ ಸ್ವಲ್ಪ ಕಾಲು ನಿಟ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. 8:00 ಬಸ್ ಇರ್ತದ. 1:10 ನಾವು ಹೋಗಿ ಬೆಂಗಳೂರು ರೀಚ್ ಆಗ್ಬೋದು. ನೀವು ಈ ವಿಡಿಯೋ ನೋಡೋ ಹೆಸರು ನಾನು ಬೆಂಗಳೂರಲ್ಲಿ ರೀಚ್ ಆಗಿಬಿಟ್ಟಿರ್ತೀನಿ. ಜರ್ನಿ ಹೇಗಿತ್ತು ಅಂತಂದರೆ ಚೆನ್ನಾಗೇ ಇತ್ತು. ಹಾಡು ಕೇಳಿಸ್ಕೊಂಡು ಜಾಲಿಯಾಗಿ ನಾನಂತೂ ಆರಾಮಾಗಿ ಬರ್ತಾಯಿದ್ದೆ. ಅಪ್ಪಗೆ ಮಾತ್ರ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರಿಗೆ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಒಂದು 10 ಗಂಟೆಗೆ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ಇಲ್ಲಿಂದ ಹೊರಡ್ತೀವಿ. ಸೊ ನೋಡೋದಲ್ಲ ವೀಡಿಯೋ, ನಾನು ಅಂದ್ಕೊಂಡಂಗೆ ಹೋಗಿದ್ದ ಕೆಲಸನೇ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ರು. ಹಾಸ್ಪಿಟ್ಲಿಗೆ ಹೋದ್ವಿ, ಮತ್ತೆ ರಿಟರ್ನ್ ಬಂದ್ವಿ. ಮತ್ತು ನಮ್ಮ ತಮ್ಮನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ರೇಷನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಅಕ್ಕಿ ತೊಗೊಂಬಂದ್ಬಿಡೋಕ್ಕೇಳಿ ಕಳಿಸಿದ್ದಾಯಿತು. ಇವಾಗ ಹೋಗಿದ್ದಕ್ಕೆ 2 ಕೆಲಸ ಆಯಿತು ಅಷ್ಟೇ. ಅಪ್ಪಂಗೆ ಹಾಸ್ಪಿಟ್ಲ್ ನೋಡ್ಕೊಂಡ್ವಿ. ಇನ್ನೊಂದು ನಮ್ಮ ತಮ್ಮನ ಅಲ್ಲೇ ನಿಲ್ಲಿಸಿ ರೇಷನ್ ತೊಗೊಂಬರಂಗೆ ನೋಡಿದ್ವಿ ಅಷ್ಟೇ. ಬಟ್ ನಾವು ಫಿಂಗರ್ ಪ್ರಿಂಟ್ ಹಾಕೋಣ ಅಂತ ಹೋಗಿದ್ದು ಕೆಲಸನೇ ಆಗಿಲ್ಲ. ಸೊ ನಿಜ ಹೇಳಿ ಇಲ್ಲಿಂದ ನಾವು ಕಾಸು ಕೊಟ್ಟು ಅಲ್ಲಿ ಹೋಗಿದ್ವಿ. ಹತ್ರ 3 ಜನಕ್ಕೆ ಬಂದು 700 ರೂಪಾಯಿ ಆಯಿತು. 750 ರೂಪಾಯಿ. ಬಂದಿಂದ ಮತ್ತೆ ವಾಪಸ್ ಬರ್ಬೇಕಂದ್ರೆ 1500 ಆಗಿಬಿಡುತ್ತೆ. ಸುಮ್ಮನೆ ಹೋದ್ವಿ, ಸುಮ್ಮನೆ ಬಂದಂಗೆ ಆಯಿತು. ಫಿಂಗರ್ ಪ್ರಿಂಟೇ ತೊಗೊಂಡಿಲ್ಲ. ಕಿತ್ತೋದು ನನ್ನ ಮಗ ಫಸ್ಟಲ್ಲೇ ನನಗೆ ಇನ್ಫಾರ್ಮ್ ಮಾಡಿದರೆ ನಾವು ಹೋಗ್ತಾನೆ ಇರಲಿಲ್ಲ. ನಿಮ್ಮ ಫಿಂಗರ್ ಪ್ರಿಂಟ್ ನಮಗೆ ಬೇಡ,
ಪರವಾಗಿಲ್ಲ, ಅದಿಲ್ಲ ಅಂದರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ನಾವು ಯಾಕೆ ಹೋಗ್ತಾಯಿದ್ವಿ, ನಾನು 2 ದಿನ 3 ದಿನ ಅಲ್ಲೇ ವ್ಯರ್ಥ ಮಾಡಿಬಿಟ್ಟ. ಸರಿ ಆಯ್ತು ಬಿಡಿ ಅಂತೇಳ್ಬಿಟ್ಟು ಅದನ್ನೇ ವೀಡಿಯೋ ಮಾಡಿ ಬಿಡೋಣ ಅಂತೇಳ್ಬಿಟ್ಟು ಬಿಡ್ತಾಯಿದ್ದೀನಿ. ನಾನು ಕಂಟಿನ್ಯೂ ಬಿಟ್ಕೊಂಡು ಹೋಗ್ತಾಯಿದ್ದೆ, ಏನೋ ಒಂದು ಅಡ್ಡ ಬಂದು ಹಂಗೆ ಕಸಮ್ ಮಾಡಿಬಿಟ್ಟು. ಸರಿ ಆಯಿತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಒಳ್ಳೆ ಫನ್ ಮೂಮೆಂಟ್ಸ್ ಎಲ್ಲ ನಡೆದಿರುತ್ತೆ, ಅದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋನ ಮುಗಿಸ್ಕೊತೀನಿ, ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಹಾಗೆ ನಮ್ಮ ಹೊಸ ಚಾನಲ್ ಒಂದಿದೆ, ಅದಕ್ಕೆ ಚೆಕ್ ಮಾಡಿ ನೋಡಿ. ಅದು ಬಂದು ರೈಡರ್ಸ್ ಫ್ಯಾಮಿಲಿ ಅಂತ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊತೀನಿ. ಬಾಯ್.